ಲಕ್ಕಿ ಭಾಸ್ಕರ್ ಸಿನಿಮಾ ರೀತಿಯಲ್ಲಿ ಹಣ ಮಾಡ್ತಿದ್ದ ಗ್ಯಾಂಗ್ ಕಾಕಿ ಬಲೆಗೆ ಬಿದ್ದಿದೆ. ಪರಸ್ತ್ರೀ ಜೊತೆ ಸಲುಗೆ ಬೆಳೆಸಿದ್ದ ಪತಿ, ಕಾಲನ್ನೇ ಮುರಿಸಿದ ಪತ್ನಿ. ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ಅಂದರ್. 3 ನಿಮಿಷದಲ್ಲಿ ಬೈಕ್ ಕಳ್ಳತನ. ಏರ್ ಶೋ ಸಂಬಂಧ ಮೀನುಗಾರಿಕೆ ನಿಷೇಧ ಮಾಡಿದ್ದೇಕೆ? ಕ್ರೇನ್ ಬಕೆಟ್ ಕಟ್, ಸ್ಥಳದಲ್ಲೇ ಸಾವು. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಎಟಿಎಂಗೆ ಹಣ ಹಾಕುವ ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿವು, ಸಮೀರ್, ಮನೋಹರ್, ಗಿರೀಶ್, ಜಗ್ಗೇಶ್ ಹಾಗೂ ಜಸ್ವಂತ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇದರಲ್ಲಿ ಕೆಲ ಆರೋಪಿಗಳು ಕ್ಯಾಶ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಿದ್ರೆ, ಇನ್ನು ಕೆಲವರು ಎಟಿಎಂ ಹಣ ಹಾಕುವ ಕೆಲಸವನ್ನ ಮಾಡ್ತಾ ಇದ್ರು. ಈ ವೇಳೆ ಎಟಿಎಂನಿಂದ ಹಣ ತೆಗೆದು ಡಬಲ್ ಮಾಡೋ ಪ್ಲಾನ್ ಮಾಡಿದ್ರು. ಆಡಿಟಿಂಗ್ ವೇಳೆ ಬೇರೆ ಎಟಿಎಂನಿಂದ ವಾಪಸ್ಸು ಹಣ ತಂದು ಹಾಕುವ ಪ್ಲಾನ್ ಅನ್ನ ಆರೋಪಿಗಳು ಮಾಡಿದ್ರು. ಹೀಗೆ ಒಟ್ಟು 4 ರಿಂದ 5 ಎಟಿಎಂನಿಂದ ಸುಮಾರು 43.76 ಲಕ್ಷ ಹಣ ಎಗರಿಸಿದ್ರು. ಮಾಹಿತಿ ಮೇರೆಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ದಾಳಿ ನಡೆಸಿದ್ದು, ಕೆಂಪೇಗೌಡ ನಗರದಲ್ಲಿ ಕಾರಿನಲ್ಲಿಯೇ ಹಣದ ಜೊತೆಗೆ ಇದ್ದಂತಹ ಆರೋಪಿಗಳು ಸದ್ಯ ಲಾಕ್ ಆಗಿದ್ದಾರೆ. ಕದ್ದ ಹಣದಲ್ಲಿ ಮನೆಯವರ ಹೆಸರಲ್ಲಿ ಒಟ್ಟು 3 ಕಾರು ಖರೀದಿ ಮಾಡಿದ್ದಾರೆ. ಬಂಧಿತರಿಂದ ಒಟ್ಟು 52 ಲಕ್ಷ ನಗದು, 40 ಲಕ್ಷ ಮೌಲ್ಯದ ಕಾರನ್ನ ವಶಪಡೆಯಲಾಗಿದೆ. 3 ಪಕ್ಷಗಳ ವಿರುದ್ಧ ಆಪ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ವಾಗ್ದಾಳಿ ನಡೆಸಿದ್ದಾರೆ. ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ರೆ ಇವನು ಯೋಗ್ಯ ಅಂದ್ರೆ ಜನರು ಗ್ಯಾರಂಟಿ ವೋಟ್ ಹಾಕ್ತಾರೆ. ಹಾಗಾಗಿ ಸ್ವಾಮೀಜಿಗಳು ಅಯೋಗ್ಯರ ಪರ ಪ್ರಚಾರ ಮಾಡಬೇಡಿ ಅಂತ ಚಂದ್ರು ಮನವಿ ಮಾಡಿದ್ರು. ಚಿತ್ರದುರ್ಗದ ಭರ್ಮಸಾಗರದಲ್ಲಿ ನಡೆದ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸ್ವಾಮೀಜಿಗಳೇ, ನೀವು ಅಯೋಗ್ಯರ ಪರ ಯಾಕೆ ಪ್ರಚಾರ ಮಾಡ್ತೀರಾ? ಇನ್ಮೇಲೆ ಇಂಥ ಕೆಲಸ ಮಾಡಬೇಡಿ. ಈಗಿರುವ ಪಕ್ಷಗಳು ಯೋಗ್ಯವಲ್ಲ ಅಂತ ಬಹಿರಂಗವಾಗಿ ಆಗದೇ ಇದ್ರೆ ಗುಟ್ಟಾಗಿ ಆದ್ರೂ ನೀವು ಹೇಳಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ಯಾರಾಗಬೇಕು, ಯಾರನ್ನ ಕಿತ್ತೆಸಿಬೇಕು ಅನ್ನೋ ಹೋರಾಟ ಆಗ್ತಾ ಇದೆ. ವಿಪಕ್ಷದಲ್ಲಿ ಪಾರ್ಟಿ ಅಧ್ಯಕ್ಷ ಯಾರಾಗಬೇಕು, ಆಗದೆ ಇರೋರು ಯಾರಾಗಬೇಕು ಅಂತಿದ್ರೆ ಇನ್ನೊಬ್ರು ಹೇಳ್ತಾರೆ, ಯಾರು ಹೇಗಾದ್ರೂ ಹಾಳಾಗ್ಲಿ, ನಾನು ನನ್ನ ಮಗ ಮೊಮ್ಮಗ ಏನ್ ಬೇಕಾದ್ರೂ ಆಗೋಕೆ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾರೆ ಅಂತ 3 ಪಕ್ಷಗಳ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ವೇಳೆ ಸಿರಿಗೆರೆ ತರಳಬಾಳು ಗುರುಪೀಠದ ಪೀಠಾಧಿಪತಿ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಮೌನಕ್ಕೆ ಜಾರಿದ್ರು. ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು, ಕಿತ್ತಾಕೋದು ಯಾರು? ಇವರು ಪಾರ್ಟಿ ಅಧ್ಯಕ್ಷ ಯಾರಾಗಬೇಕು, ಆಗದೆ ಇರೋದು ಯಾರಾಗಬೇಕು? ಇನ್ನೊಬ್ರು ಹೇಳ್ತಾರೆ, ಯಾರು ಹೆಂಗಾನ ಹಾಳಾಗೋಲಿ, ನಾನು ನನ್ನ ಮಗ ನನ್ನ ಮೊಮ್ಮಗ ಏನ್ ಬೇಕಾದ್ರೂ ಆಗೋದಕ್ಕೆ ಅನುಕೂಲ ಮಾಡ್ಕೊಡಿ. ಇದಕ್ಕೆ ನೀವು ಸಾಯ್ಬೇಕಂದ್ರೆ ನಮ್ಮ ಮಗನ್ನೇ ಮಾಡೋಣ, ನನ್ನ ತಮ್ಮನ್ನೇ ಮಾಡೋಣ, ನನ್ನ ಅಕ್ಕನ್ನೇ ಮಾಡೋಣ, ನಮ್ಮ ಅಮ್ಮನ್ನೇ ಮಾಡೋಣ. ಸ್ವಾಮಿಗಳ ಆಶೀರ್ವಾದ ಇದ್ರೆ ಅವ್ರು ಬಂದು ಹೇಳಿದ್ರೆ ಇವನು ಯೋಗ್ಯ ಅಂತ ಹೇಳಿದ್ರೆ ಒಟ್ಟು ಗ್ಯಾರಂಟಿ ಆಗ್ತಿರಲ್ವಾ? ಆ ಥರ ಮಾಡಿ ಸ್ವಾಮಿ ನೀವು ಕೂಡ. ಅವ್ರು ಅಯೋಗ್ಯರಿಗೆಲ್ಲ ಯಾಕೆ ಹೇಳ್ತೀರ? ನೀವು ಹೇಳ್ಬೇಡಿ ಸ್ವಾಮಿ. ಪರಸ್ತ್ರೀ ಜೊತೆ ಸಲುಗೆಯಿಂದ ಇದ್ದ ಪತಿಯ ಕಾಲು ಮುರಿಯಲು ಆತನ ಪತ್ನಿಯೇ ಸುಪಾರಿ ನೀಡಿದ್ದಾಳೆ. ಕಲಬುರಗಿ ನಗರದ ಅತ್ತರ ಕಾಂಪೌಂಡ್ ಬಳಿ ಈ ಘಟನೆ ನಡೆದಿದೆ. ವೆಂಕಟೇಶ್ ಎಂಬಾತ 2 ಕಾಲು ಮುರಿತಕ್ಕೆ ಒಳಗಾದ ಪತಿ. ವೆಂಕಟೇಶ್ ಕೆಲ ತಿಂಗಳಿನಿಂದ ಮತ್ತೊಬ್ಬ ಮಹಿಳೆಯ ಜೊತೆಗೆ ಸಲುಗೆಯಿಂದ ವರ್ತನೆ ಮಾಡ್ತಾ ಇದ್ದ. ಹೀಗಾಗಿ ದಂಪತಿ ನಡುವೆ ಹಲವು ಬಾರಿ ಜಗಳ ಆಗಿತ್ತು. ಕೊನೆಗೆ ಮಾತು ಕೇಳದ ಪತಿಯ 2 ಕಾಲುಗಳನ್ನ ಮುರಿದ್ರೆ ಮನೆಯಲ್ಲಿಯೇ ಬಿದ್ದಿರ್ತಾನೆ ಅಂತ ಪತ್ನಿ ಸ್ಕೆಚ್ ಹಾಕಿದ್ದಾಳೆ. ಪತಿಯ 2 ಕಾಲುಗಳನ್ನ ಮುರಿಯೋಕೆ 5 ಲಕ್ಷಕ್ಕೆ ಪತ್ನಿ ಸುಪಾರಿ ಕೊಟ್ಟಿದ್ಲು. ಆದ್ರೆ ವೆಂಕಟೇಶ್ ಮಗ ಇದು ದರೋಡೆ ಪ್ರಕರಣದ ವೇಳೆ ಕಾಲು ಮುರಿತ ಅಂತ ದೂರನ್ನ ಕೊಟ್ಟಿದ್ದ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದಾಗ ಪತ್ನಿ ಉಮಾದೇವಿಯ ಅಸಲಿ ಬಣ್ಣ ಬಯಲಾಗಿದೆ. ಸದ್ಯ ಸುಪಾರಿ ನೀಡಿದ ಪತ್ನಿ ಸೇರಿದಂತೆ ಕಾಲು ಮುರಿದ ಆರೋಪಿಗಳಾದ ಆರಿಫ್, ಮನೋಹರ, ಸುನಿಲ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಕ್ ಪರಿಶೀಲನೆ ಸಮಿತಿಯ ಲಂಚ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿರುವ ದಾವಣಗೆರೆ ವಿವಿಯ ಪ್ರೊಫೆಸರ್ ಗಾಯತ್ರಿ ದೇವರಾಜ್ ಅವರನ್ನ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ. ವಿವಿಯ ವಿಶೇಷ ಸಿಂಡಿಕೇಟ್ ಸಭೆಯಲ್ಲಿ ಈ ಕುರಿತು ಚರ್ಚಿಸಿ ಗಾಯತ್ರಿ ಅವರನ್ನ 6 ತಿಂಗಳ ಅವಧಿಗೆ ಅಮಾನತು ಮಾಡಿ ನಿರ್ಣಯ ಕೈಗೊಳ್ಳಲಾಗಿದೆ. ಕೆಸಿಎಸ್ಆರ್ ನಿಯಮಗಳ ಪ್ರಕಾರ ಮೈಕ್ರೋಬಯಾಲಜಿ ವಿಭಾಗದ ಪ್ರೊಫೆಸರ್ ಗಾಯತ್ರಿ ಅವರನ್ನ ವಿವಿ ಅಮಾನತುಗೊಳಿಸಿದೆ. ಈ ಕುರಿತು ಆದೇಶ ಪ್ರತಿಯನ್ನ ಕುಲಪತಿ ಬಿಡಿ ಕುಂಬಾರ್ ಅವರು ರಾಜ್ಯಪಾಲರಿಗೆ ರವಾನಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದ ಕೆಎಲ್ಇಎಫ್ ಯೂನಿವರ್ಸಿಟಿಗೆ ಗ್ರೇಡ್ ನೀಡೋದಕ್ಕೆ ಲಂಚ ಪಡೆದಿದ್ರು. ಜೆಎನ್ಯು ಪ್ರೊಫೆಸರ್ ಸೇರಿದಂತೆ ಒಟ್ಟು 10 ಜನರನ್ನ ಸಿಬಿಐ ಅರೆಸ್ಟ್ ಮಾಡಿತ್ತು. ಈ ವೇಳೆ 37 ಲಕ್ಷ ರೂಪಾಯಿ ಹಣ, ಲ್ಯಾಪ್ಟಾಪ್, ಐಫೋನ್ ವಶಕ್ಕೆ ಪಡೆಯಲಾಗಿತ್ತು. ಇನ್ನು ಗಾಯತ್ರಿ ಅವರು ಈ ಹಿಂದೆ 1 ವರ್ಷ 4 ತಿಂಗಳ ಕಾಲ ದಾವಣಗೆರೆಯ ವಿವಿಯ ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸಿದ್ರು. ಕಳಸಾರೋಹಣ ಸಂದರ್ಭದಲ್ಲಿ ಕ್ರೇನ್ ಬಕೆಟ್ ಕಟ್ಟಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಶೇಷಗಿರಿ ಗ್ರಾಮದಲ್ಲಿ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಳಸಾರೋಹಣ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಕ್ರೇನ್ನ ಬಕೆಟ್ನಲ್ಲಿದ್ದ 42 ವರ್ಷದ ಮಂಜು ಪಾಟೀಲ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಕಳಸ ಹಿಡಿದು ಕ್ರೇನ್ ಮೂಲಕ ದೇವಸ್ಥಾನದ ಗೋಪುರದ ಹತ್ತಿರ ಹೋಗುತ್ತಿದ್ದಂತೆ ಕ್ರೇನ್ ಬಕೆಟ್ ಕಳಚಿ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಂಜು ಬಡಿಗೇರ್ ಹಾನಗಲ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಘಟನೆಯಲ್ಲಿ ಜ್ಯೋತಿರ್ಲಿಂಗಾನಂದ ಸ್ವಾಮೀಜಿ, ಕುಸನೂರು ಮಠ ಸ್ವಾಮೀಜಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿವೆ. ಕ್ರೇನ್ ಮಾಲೀಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ.
ಬೆಂಗಳೂರು ಏರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಫೆಬ್ರವರಿ 10ರಿಂದ 14ರವರೆಗೆ ನಡೆಯಲಿರುವ ವೈಮಾನಿಕ ಪ್ರದರ್ಶನದಲ್ಲಿ ದೇಶೀಯ ಹಾಗೂ ವಿದೇಶಿ ವಿಮಾನಗಳು ಪ್ರದರ್ಶನಗೊಳ್ಳುತ್ತಿವೆ. ವಿಮಾನಗಳ ಸುರಕ್ಷತೆಯ ಹಿನ್ನೆಲೆ ಹಲವಾರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ರಾಜ್ಯ ಮೀನುಗಾರಿಕೆ ಇಲಾಖೆ ಫೆಬ್ರವರಿ 17ರವರೆಗೆ ಬೆಂಗಳೂರು ಉತ್ತರ, ಯಲಹಂಕ ಸುತ್ತಮುತ್ತಲಿನ 21 ಕೆರೆಗಳಲ್ಲಿ ಮೀನುಗಾರಿಕೆ ನಿಷೇಧಿಸಿದೆ. ಮೀನುಗಳು ಹೊರಗೆ ಬಂದರೆ ಪಕ್ಷಿಗಳ ಹಾರಾಟ ಹೆಚ್ಚಾಗಲಿದೆ. ಹೀಗಾಗಿ ವಿಮಾನಗಳ ಹಾರಾಟಕ್ಕೆ ತೊಂದರೆಯಾಗಲಿದೆ. ಆದ್ದರಿಂದ ಯಲಹಂಕ ವಾಯುನೆಲೆಯ ಸುತ್ತಮುತ್ತ ಹಾಗೂ ದೇವನಹಳ್ಳಿ ವ್ಯಾಪ್ತಿಗೆ ಬರುವ ಎಲ್ಲಾ ಕೆರೆಗಳಲ್ಲಿ ಮೀನು ಹಿಡುವಳಿ ಹಾಗೂ ಮೀನು ಮಾರಾಟವನ್ನ ಸ್ಥಗಿತಗೊಳಿಸಲು ಎಲ್ಲ ಟೆಂಡರ್ ಹಾಗೂ ಗುತ್ತಿಗೆದಾರರಿಗೆ ಮೀನುಗಾರಿಕಾ ಇಲಾಖೆ ಸೂಚಿಸಿದೆ. ನಾವು ಮೀನನ್ನು ಹಿಡಿಯುವಾಗ ಮೀನುಗಳು ಮೇಲ್ಗಡೆ ಬರ್ತದೆ. ಹಾಗೆಯೇ ದಂಡೆಯಲ್ಲಿ ತಂದು ಅವರು ಸಪ್ರೇಟ್ ಮಾಡುವಾಗ ಸೆಗ್ರಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಹಕ್ಕಿಗಳು, ಅವೆಲ್ಲ ಹದ್ದುಗಳು, ಕಾಗೆಗಳು ಬರೋ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗೆ ಬರಬಾರ್ದು. ಮತ್ತು ಈ ಒಂದು ಏರ್ ಶೋನಲ್ಲಿ ವಿಮಾನಗಳು ಕೆಳಮಟ್ಟದಲ್ಲಿ ಹಾರಾಟ ಮಾಡ್ತಾ ಇರೋದ್ರಿಂದ ಈ ಹಕ್ಕಿಗಳಿಂದ ಅವುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏರ್ ಶೋ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಮೀನುಗಾರಿಕೆ ನಿಷೇಧವನ್ನು ಮಾಡ್ತೀವಿ.